ನಮಸ್ತೆ ವೀಕ್ಷಕರೇ. ಈ ದಿನ ಆಟೋವನ್ನು ಯಾಕೆ ಓಡಿಸ್ಬೇಕು ಅಂತ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಜೊತೆಗೆ ಒಬ್ಬರನ್ನ ಕರೆತಂದಿದ್ವಿ. ಅವರು 1 ತಿಂಗಳಿಗೆ 1 ಲಕ್ಷ ದುಡಿತಿರ್ತಂಥ ಮಂಜುನಾಥ್ ಅವ್ರನ್ನ ಇವತ್ತು ನಾವು ಮಾತಾಡ್ಸೋದಕ್ಕೆ ಬಂದಿದ್ವಿ. ಮಂಜುನಾಥ್ ನಮ್ಮ ಮುಂದೆ ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಅವ್ರ ಹಿಂದೆ ನಾನು ಕೂತ್ಕೊಂಡು ಇವಾಗ ಅವ್ರನ್ನ ಇಂಟ್ರ್ಯೂ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅವ್ರು ಯಾತಕ್ಕೋಸ್ಕರ ಆಟೋ ಚಾಲನೆಗೆ ಬಂದರು, ಅವ್ರ ಎಜುಕೇಷನ್ ಏನು, ಅವ್ರ ಕ್ವಾಲಿಫಿಕೇಷನ್ ಅಷ್ಟೆಲ್ಲ ಮಾಡಿದ್ರು, ಯಾತಕ್ಕೋಸ್ಕರ ಬಂದರು, ಇದಕ್ಕೆ ಮುಂಚೆ ಏನೆಲ್ಲ ಮಾಡಿದ್ರು, ಇದನ್ನು ಕೇಳೋದಕ್ಕೋಸ್ಕರ ಇವತ್ತು ನಾನು ಅವರ ಆಟೋದಲ್ಲಿ ಕೂತ್ಕೊಂಡು ಅವರನ್ನು ಇಂಟ್ರ್ಯೂ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ. ಹಾಗೆಯೇ ಮಂಜುನಾಥ್, ತಮ್ಮ ಊರು ಯಾವುದು? ಒಂದು ತಾಯಿ ಊರು ಮಳವಳ್ಳಿ, ತಂದೆಯವರು ಹಲಸಳ್ಳಿ. ನಾವು ಇವಾಗ ಪ್ರೆಸೆಂಟ್ ಇರೋದು ಮಂಡ್ಯ, ನಾನಿರೋದು ಬೆಂಗಳೂರು. ಸರ್, ನಾನು ಕೇಳಿದ್ದು ನಿಮ್ಮ ಸ್ವಂತ ಊರು ಯಾವುದು? ನನ್ನ ಸ್ವಂತ ಊರು ಹಲಸಳ್ಳಿ ಅಂತ. ಓಕೆ, ಮಂಡ್ಯ ಡಿಸ್ಟ್ರಿಕ್ಟಾ? ಹಾಂ, ಮಂಡ್ಯ ಡಿಸ್ಟ್ರಿಕ್ಟ್. ಅಂದರೆ ನನ್ನ ತಂದೆ ಊರು. ಓಕೆ, ಈಗ ನೀವು ಆಟೋದಲ್ಲಿ 1 ಲಕ್ಷ ದುಡಿದ್ರಿ ಲಾಸ್ಟ್ ಮಂತು. ಆದರೆ ಈ 1 ಲಕ್ಷ ದುಡಿಯೋದಕ್ಕೆ ನಮ್ಮ ಆಟೋ ಚಾಲಕರು ಎಷ್ಟೋ ಜನ ಹೇಳ್ತಾರೆ, ಆಟೋ ಡ್ರೈವರ್ಸ್ ಏನಂತ, ನಮ್ಮ ಕೈಲಿ ದುಡಿಯೋದಕ್ಕಾಗಲ್ಲ, ದಿನಕ್ಕೆ 500 ರೂಪಾಯಿ ಆಗುತ್ತೆ, 600 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗುತ್ತೆ, ಇಷ್ಟೇ ಹೇಳೋದು, ಅದಕ್ಕಿಂತ ಜಾಸ್ತಿ ಹೇಳೋದು ತುಂಬ ಕಡಿಮೆ. ಭಾಳಷ್ಟು ಜನ ಇರಲ್ಲ, ಬೆಳ್ಳೆಣಿಕೆ ಅಷ್ಟು ಇರ್ತಾರೆ ಅಷ್ಟೇ. ಸೊ ಹಾಗಾಗಿ ನೀವು ಇವಾಗ 1 ಲಕ್ಷ ದುಡಿಯೋದಾಗ ಯಾವ ಥರ ಎಲ್ಲ ಮಾಡ್ತಿದ್ರಿ, ಏನು ಮಾಡ್ತಿದ್ರಿ ಅಂತ ಕೇಳೋದಕ್ಕೂ ಮುಂಚೆ ನಿಮ್ಮ ಊರಾದಮೇಲೆ ತಮ್ಮ ಕ್ವಾಲಿಫಿಕೇಷನ್ ಏನು? ನಂದು ಕ್ವಾಲಿಫಿಕೇಷನ್ Mcom, ಯೂನಿವರ್ಸಿಟಿ ಆಫ್ ಮೈಸೂರು. ನಾನು Mcom ಮುಗಿಸ್ಕೊಂಡು ಬೆಂಗಳೂರಿಗೆ ಉದ್ಯೋಗ ಅರಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಹಲವಾರು ಕಂಪ್ನಿಗಳಲ್ಲಿ ಸುಮಾರು 15 ವರ್ಷಗಳಷ್ಟು ಎಕ್ಸ್ಪೀರಿಯನ್ಸ್ ಪಡ್ಕೊಂಡೆ. ಅದಾದಮೇಲೆ ನನ್ನದೇ ಆದಂಥ ಒಂದು ಹುಚ್ಚು ಏನಪ್ಪ ಅಂತಂದರೆ, ಸ್ವಂತ ಏನಾದರೂ ಮಾಡಬೇಕು ಅಂತ. ಹಾಗಾಗಿ ಸ್ವಂತ ಮಾಡಬೇಕು ಅನ್ನೋ ಹುಚ್ಚಿರಬೇಕಾದ್ರೆ 15 ವರ್ಷ ಸರ್ವಿಸ್ ಆದಮೇಲೆ ನನಗೆ ಯಾಕೋ ಕೆಲಸದಲ್ಲಿ ಮುಂದುವರಿಯೋದು ಬೇಡ, ಮುಂದೆ ಏನಾದರೂ ಮಾಡೋಣ ಅಂತ ಬಿಟ್ಟು ಆ ಕೆಲಸಕ್ಕೆ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ನನ್ನದೇ ಆದಂಥ ಒಂದು, ನಾನೇನು ಹಿಂದೆ ಕೆಲಸ ಮಾಡ್ತಿದ್ದೆ ಅದೇ ಕಂಪ್ನಿನ ಥರನೇ ನಾನು ಒಂದು ಕಂಪ್ನಿನ ಓಪನ್ ಮಾಡಿದೆ. ಆ ಕಂಪ್ನಿಗೆ ಹೆಸರು ಏನು ಇಲ್ವಾ? ಆ ಕಂಪ್ನಿ ಹೆಸರು, ನಾನು ಓಪನ್ ಮಾಡಿದಂಥ ಕಂಪ್ನಿ ಹೆಸರು ASAP ಮೂವರ್ಸ್ ಅಂತ. ASAP ಮೂವರ್ಸ್ ಅಂತ. ಇದು ಒಂದು ಪ್ಯಾಕಿಂಗ್ ಆ್ಯಂಡ್ ಮೂವಿಂಗ್ ಕಂಪನಿ. ಅದು ನಾನು ರಿಸೈನ್ ಮಾಡಿದ ಕೆಲಸ 2016ನಲ್ಲಿ, ಮತ್ತು 2016 ಫೆಬ್ರವರಿ ಮಾರ್ಚ್ನಲ್ಲಿ ನಾನು ಓಪನ್ ಮಾಡಿದೆ. ಓಪನ್ ಮಾಡಿದ್ಮೇಲೆ ಹಾಗೆ ಒಂದು 1.5 ಇಯರ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ನಾನು ಅದು ಸ್ವಯಂಕೃತ ಅಪರಾಧ ಅನ್ನೋ ಥರ ನಾನು ಪಕ್ಕ ಪ್ಲಾನ್ ಮಾಡ್ಕೊಂಡು ಓಪನ್ ಮಾಡಲಿಲ್ಲ. ಹರಿಬಿರಿನಲ್ಲೇ ಏನೋ ಒಂದು ಓಪನ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಏನು ಪ್ರಿಕಾಷನ್ಸ್ ತಗೊಳ್ದೇನೆ, ಮತ್ತು ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಅಧ್ಯಯನ ನಡೆಸ್ದೇನೆ ನಾನು ಓಪನ್ ಮಾಡ್ಕೊಂಡು ಇದು ಮಾಡಿದೆ. ಅದು ಎಷ್ಟು ಫಾಸ್ಟಾಗಿ ಗ್ರೋ ಆಯಿತೋ ಮೇಲೆ ಬಂತು, ಅಷ್ಟೇ ಫಾಸ್ಟಾಗಿ ಅದನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂತು. ಓಕೆ, ಹಾಗಾದರೆ ಈಗ ನೀವು ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತೀರಿ. ಅದನ್ನು ಸ್ಟಾರ್ಟ್ ಮಾಡಿದಾಗ ಸೊ ಅದನ್ನು ಮಾಡೋದಕ್ಕೆ ನೀವು ದುಡ್ದಿರೋ ದುಡ್ಡನ್ನಷ್ಟೇ ಬಳಸಿದ್ರ, ಅಂದರೆ ಬೇರೆ ಎಲ್ಲೋ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಿ, Mcomನ ಮುಗಿಸ್ಕೊಂಡು ಬಂದ ಮೇಲೆ ನೀವು ಮಾಡಿದ್ದು. ಸೊ ಆ ಕಂಪ್ನಿಯನ್ನು ಓಪನ್ ಮಾಡೋ ಸಮಯದಲ್ಲಿ ನೀವು, ನಾನು ಕೇಳ್ತಿರೋದು, ಆ ದುಡ್ದಿದ್ದ ದುಡ್ಡನ್ನು ಮಾತ್ರ ಹಾಕಿದ್ರೆ, ಇಲ್ಲ ಅದ್ರ ಜೊತೆಗೆ ಸಾಲನ ಮಾಡಿದ್ರ? ನಾನು 15 ವರ್ಷ ನಾನು ಏನು ದುಡ್ದಿದ್ದೆ, ನನ್ನ ಸೇವಿಂಗ್ಸು ಎಲ್ಲವನ್ನೂ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೆ. ಅದು ಸಾಲದಂಥ ಪರಿಸ್ಥಿತಿನಲ್ಲಿ ನಾನು ಹೊರಗಡೆಯಿಂದ ಪ್ರೈವೇಟಾಗಿ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಹಾಗಾಗಿ ಸಾಲ ಮಾಡಿಕೊಂಡು ಅದನ್ನು ನಡೆಸೋದಕ್ಕೆ ಆಳು ಕಾಳುಗಳು, ಮತ್ತು ನನ್ನ ಹತ್ರ ಒಂದು 2 ದೊಡ್ಡ ವೆಹಿಕಲ್ ಇತ್ತು, ಲಾರಿಗಳು, ಮತ್ತು ಒಂದು ಟಾಟಾ AC ಇತ್ತು, ಮತ್ತು ಓಡಾಡೋದಕ್ಕೆ ಒಂದು ಕಾರ್ ಇತ್ತು, ಇಷ್ಟೆಲ್ಲ ಇತ್ತು. ಬಟ್ ಅದು ಬರ್ತಾ ಅದು ಯಾವಾಗ ಲಾಸ್ನಲ್ಲಿ ಹಿಮ್ಮುಖವಾಗಿ ಹಿಡಿತಾ ಹೋಯಿತು, ಹಾಗೆ ಅದನ್ನೆಲ್ಲ ಒಂದೊಂದಾಗಿ ನಾನು ಸೇಲ್ ಮಾಡುವಂಥ ಪರಿಸ್ಥಿತಿ ಬಂತು. ಓಕೆ, ಅಂದರೆ ಯಾವುದೇ ಪ್ರಿಕಾಕ್ಷನ್, ಮುಂದಾಲೋಚನೆ ಇಲ್ಲದೆ ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಮಾಡಿ, ಸೊ ಅದು ಆ ಥರ ಒಂದು ಪರಿಸ್ಥಿತಿಗೆ ಬಂತು. ಇದ್ದ ಹಣದ ಜೊತೆಗೆ ಕೆಲವಷ್ಟು ಸಾಲವನ್ನು ಮಾಡಿಕೊಂಡ್ರಿ. ಹೌದು, ಮಾಡಿದ್ರಿ. ಅದು ಕೆಲವೊಂದು ಮುಂದಿನ ಯೋಚನೆಗಳಿಲ್ಲದೆ ಮಾಡಿದಾಗ ಈ ಥರ ಪ್ರಾಬ್ಲಮ್ಸ್ ಆಯಿತು. ಖಂಡಿತ. ಓಕೆ, ಹಾಗಾದರೆ ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಆದಾಗ
ನಮಗೆ ಜೊತೆಯಲ್ಲಿ ಅಂತ ಚಿಕ್ಕಂದಿನಿಂದ ನಮ್ಮ ಜೊತೆ ಬೆಳೆದಂಥ ಫ್ರೆಂಡ್ಸ್ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಮ್ಮ ಅಂತ ಇರ್ತಾರೆ, ಬಂಧು ಬಳಗ ಅಂತ ಇರ್ತಾರೆ. ಈ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡಿದ್ವಿ, ಈ ಪ್ರಾಬ್ಲಮ್ಸ್ ಜೊತೆಗೆ ಯಾರು ನಿಂತ್ಕೊಳ್ಳಿಲ್ವ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ? ಅದಕ್ಕೆ ಹೆಚ್ಚಿನದಾಗಿ ನನ್ನ ಅಣ್ಣ ನಿಂತ್ಕೊಂಡ್ರು. ಹಾಗಾಗಿ ಅವರು ಸಾಕಾದಷ್ಟು ನನಗೆ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ಅದು ಯಾವಾಗ ಅದು ಔಟ್ ಆಫ್ ಮೈ ಕಂಟ್ರೋಲ್ ಅಂದಾಗ ಯಾರೂ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಇದನ್ನೇ ಹೆಚ್ಚು ನಾನು ಕಂಟಿನ್ಯೂ ಮಾಡಿಕೊಂಡ್ರೆ ಇನ್ನೂ ಸಾಲದಲ್ಲಿ ಬೀಳ್ತೀನಿ. ಮುಂದೆ ಇದನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಿ ಮತ್ತೆ ಏನಾದ್ರು ನಾನು ಉದ್ಯೋಗ ಮಾಡುವಂಥದ್ದು ಅಂತ ಅಂದ್ಕೊಂಡೆ. ಇಲ್ಲ ಅಂತಂದರೆ ಇನ್ನೂ ಅದು ತುಂಬ ಪ್ರಪಾತಕ್ಕೆ ಬಿದ್ದುಬಿಟ್ರೆ ಎದ್ದೇಳೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟೇ ನಾನು ವೈಂಡ್ ಅಪ್ ಮಾಡಬೇಕಾಯ್ತು. ಬಟ್ ನನ್ನ ಅಣ್ಣ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಣ್ಣ ಏನು ಮಾಡ್ತಾರೆ? ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ನಾನು ಕೇಳ್ತಿದ್ದು, ಓಕೆ ನೀವು 15 ವರ್ಷದ ದುಡಿಮೆಯ ದುಡ್ಡನ್ನು ತೊಗೊಂಡು ಬಂದು ಯಾವುದೋ ಒಂದು ಕಂಪ್ನಿಯನ್ನು ಮಾಡ್ತೀನಿ ಅಂತ ಮಾಡಿದ್ರಿ. ಅದ್ರ ಬಗ್ಗೆ ನೀವು ಭಾಳಷ್ಟು ತಿಳ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಆ ಯಾವುದೋ ಒಂದು ಕಂಪ್ನಿ ಮಾಡೋದಕ್ಕೆ ಹೋದಾಗ ಹಾಗೆಯೇ ಮುಂದಾಲೋಚನೆಯೂ ಇರಲಿಲ್ಲ, ದೂರಾಲೋಚನೆ ಅಂತ ಏನು ಹೇಳ್ತೀವಿ ನಾವು, ಅದು ಇರಲಿಲ್ಲ. ಸೊ ತರಾತುರಿಯಲ್ಲಿ ಮಾಡಿದ್ರಿ. ಇದನ್ನೆಲ್ಲ ಮಾಡೋದಕ್ಕೆ ಯಾಕೆ ಹೋದ್ರಿ? ಅದ್ರ ಬದಲು ಬೇರೆ ಎಲ್ಲಾದರೂ ಮತ್ತೆ ಅದು ಲಾಸ್ ಆದಮೇಲೂ ಕೂಡ ಜಾಬನ್ನು ಮಾಡ್ಬೋದಿತ್ತಲ್ಲ, ಯಾಕೆ ಆಟೋಕ್ಕೆ ಬಂದ್ರಿ? ಅದು ಈ ಮೊದಲೇ ಆ ಕಂಪ್ನಿ ಯಾವಾಗ ಲಾಸ್ ಆಯಿತು, ಲಾಸ್ ಆದ ತಕ್ಷಣ ನನಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಬಿಸ್ನೆಸ್ನಲ್ಲಿ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಅದು ಒಂದು ನನ್ನ ಆ ಕಂಪ್ನಿ ಹತ್ರನೇ ಇದ್ದಂಥ ಒಂದು ಹೋಟೆಲ್, ಆ ಹೋಟೆಲ್ ನನಗೆ ಬಂತು. ನಿರೀಕ್ಷಿತವಾಗಿ ಅದನ್ನು ನಡೆಸುವಂಥ ಪ್ರಸಂಗ ನನಗೆ ಸಿಕ್ತು. ಅದಕ್ಕೆ ನಾನು ಕೈ ಹಾಕಿದೆ. ಅದು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಕ್ಲಿಕ್ ಆದಮೇಲೆ 11 ತಿಂಗಳು ಅದನ್ನು ನನಗೆ ಅಗ್ರಿಮೆಂಟ್ ಇದ್ದದ್ದು. ಚೆನ್ನಾಗಿ ಕ್ಲಿಕ್ ಆಯಿತು. ಇದಾದ ತಕ್ಷಣ ನಾನು ಆ 11 ತಿಂಗಳು ಬೇರೆ ಪ್ಲೇಸನ್ನು ಚೇಂಜ್ ಮಾಡಬೇಕಂತ ಪರಿಸ್ಥಿತಿ. ಆ 11 ತಿಂಗಳು ಬೇರೆ ಆ ಹೋಟೆಲ್ನ ಇದು ಮಾಡಿ ಮತ್ತೆ ಬೇರೆ ಕಡೆ ಶಿಫ್ಟ್ ಆದ ತಕ್ಷಣ ಅಲ್ಲಿ ಆ ಪ್ಲೇಸ್ನಲ್ಲಿ ನನಗೆ ಒಳ್ಳೆ ಕ್ಲಿಕ್ ಆಯಿತು. ತುಂಬ ಕ್ಲಿಕ್ ಆಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇಲ್ಲಿ ಮಾಡಿರ್ತಕ್ಕಂಥ ನನ್ನ ಮೊದಲನೇ ಕಂಪ್ನಿಯಲ್ಲಿ ಏನೆಲ್ಲ ಮಾಡಿದ್ದೆ, ಸಾಲ ಡೆಟ್ ಅಂತ ಏನು ಮಾಡಿದ್ದೆ, ಅದನ್ನೆಲ್ಲ ನಾನು ಕ್ಲಿಯರ್ ಮಾಡಿಕೊಂಡು ಬರ್ತಾ ಇದ್ದೆ. ಬರುವಂಥ ಸಂದರ್ಭದಲ್ಲಿ ಕರೋನಾ ಅನ್ನುವಂಥದ್ದು ನನ್ನ ಹೋಟೆಲ್ ಬಿಸ್ನೆಸ್ಗೆ ತುಂಬ ಎಫೆಕ್ಟ್ ಆಯಿತು. ಹೋಟೆಲ್ ಬಿಸ್ನೆಸ್ಗೆ ಎಫೆಕ್ಟ್ ಆಯಿತು ಕರೋನಾ ಬಂದಾಗ. ಅದಾದಮೇಲೆ ಕರೋನಾ ಟೈಮಲ್ಲಿ ಹೋಟೆಲ್ನ ನಡೆಸ್ತಿದ್ರೆ ಇಲ್ಲ ಸ್ಟಾಪ್ ಮಾಡಿದ್ರು? ಇಲ್ಲ, ಕೊರೋನಾ ಟೈಮ್ನಲ್ಲೂ ಕೂಡ ನಾನು ನಡೆಸ್ತಾ ಇದ್ದೆ. ಬಟ್ ಅಂತ ಹೇಳ್ಕೊಳ್ಳುವಂಥ ಆದಾಯ ಇರಲಿಲ್ಲ. ಬಟ್ ಅದು ಒಂದು ವರ್ಷಗಳ ಕಾಲ ತುಂಬ ಆದಾಯ ಇದ್ದಂಥ ಬಿಸ್ನೆಸ್ ಅದು. ಹಾಗಾಗಿ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಯಾವುದೂ ದಾರಿ ಇಲ್ಲ. ಮುಂದೆ ಬೇರೆ ಏನು ಬಿಸ್ನೆಸ್ ಮಾಡೋದಕ್ಕೆ ದಾರಿ ಇಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನೋಡೋಣ, ಒಂದು ಸ್ವಲ್ಪ ದಿನಗಳ ಕಾಲ, ಇನ್ನೊಂದು ಕೆಲವು ಮಂತ್ಗಳ ಕಾಲ ನೋಡೋಣ ಅನ್ನುವಂಥ ಇದರಲ್ಲಿ ನಾನು ನೋಡಿದೆ. ಅದು ಕರೋನಾ ಮುಗಿದ ಮೇಲೂ ಕೂಡ ಅದು ನಾನು ನಡೆಸ್ಕೊಂಡು ಬಂದೆ. ಬಟ್ ಅದು ಆದರೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಅದು ಬಿಸ್ನೆಸ್ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ಕೂಡ ನಾನು ವೈಂಡ್ ಅಪ್ ಮಾಡುವಂಥ ಪರಿಸ್ಥಿತಿ ಬಂತು. ಆ ನಡುವೆ ನನಗೆ ಆಟೋದ ಬಗ್ಗೆ ಯಾಕೋ ಒಂದು ರೀತಿ ಒಲವು. ಯಾಕೆಂದರೆ ನನ್ನ ಹೋಟೆಲ್ಗೆ ಊಟ ಮಾಡೋಕ್ಕೆ ಬರ್ತಿರ್ತಕ್ಕಂಥ ಹಲವಾರು ಆಟೋ ಬಂಧುಗಳು ಅವರು ಮಾತಾಡ್ಕೊಳ್ಳೋದು ನೋಡಿ ಯಾಕೋ ನಾನು ಅದ್ರ ಬಗ್ಗೆ ಇಂಪ್ರೆಸ್ ಆದೆ. ಪರವಾಗಿಲ್ಲ, ಇದ್ರಲ್ಲಿ ಒಳ್ಳೆ ಬಿಸ್ನೆಸ್ ಇದೆ, ಹಾಗೆ ಹೀಗೆ ಹೀಗಿದ್ದೀವಿ ಆಗಿದ್ದೀವಿ ಅಂತ ಮಾತಾಡ್ಕೊಳ್ಳೋದನ್ನು ನೋಡಿ ನನಗೆ ಮುಂದೆ ಏನು ಆಪ್ಷನ್ ಇಲ್ಲ, ನೋಡೋಣ ಫಾರ್ ಟೈಮ್ ಬೀಯಿಂಗ್ ನನ್ನ ಇದರಿಂದ ಹೇಗಾದರೂ ಮಾಡಿ ನಾನು ಹೊರಗಡೆ ಬರಬೇಕು ಅನ್ನುವಂಥದ್ರಲ್ಲಿ ನಾನು ಆಟೋನ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಆಟೋನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಏನಂದರೆ ನಿಮ್ಮ ಈಗ ಅಕ್ಕಪಕ್ಕದ ಊರುಗಳವರು, ಕೆಲವರು ಗೊತ್ತಿರೋರು ಹೇಳಿದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ. ಹಾಗಾದರೆ ನಾನು ಕೇಳ್ತಿರೋದು, ಚಿಕ್ಕಂದಿನಿಂದ ಇದ್ದಂಥ ಸ್ನೇಹಿತರು ಇರ್ಬೋದು, ಓದುವಾಗ ಇದ್ದಂಥ ಸ್ನೇಹಿತರು ಇರ್ಬೋದು, ಅವರೆಲ್ಲ ಎಲ್ಲಿಗೆ ಹೋದರು? ಹಾಗಾದರೆ ಕಷ್ಟ ಅಂದಾಗ ಸ್ನೇಹಿತರು ಬಂದು ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಫ್ರೆಂಡ್ಸ್ ಆದವರು ನಿಜವಾದ ಫ್ರೆಂಡ್ಸು, ಸೊ ಬಂದು ಹೆಲ್ಪ್ ಮಾಡ್ತಾರೆ. ಹಾಗಾದರೆ ಅವ್ರು ಯಾರು ಬರಲಿಲ್ವಾ ಹೆಲ್ಪ್ಗೆ? ನಾನು ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಬೆಂಗಳೂರು ಮೈಗ್ರೇಟ್ ಆದಮೇಲೆ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಟೈಮ್ ಬೀಯಿಂಗ್ ಆ ಕಂಪ್ನಿಯಲ್ಲಿರ್ತಕ್ಕಂಥ ಕೆಲವೊಂದು ಫ್ರೆಂಡ್ಸ್ಗಳಿದ್ದರು. ಬಟ್ ಅವ್ರು ಯಾರನ್ನೂ ನಾನು ಎಲ್ಪ್ ಕೇಳಲಿಲ್ಲ. ನಾನು ಎಲ್ಪ್ ಕೇಳಿದಂಥ ಕೆಲವು ಮಾಡಿದ್ರು. ಅದಾದಮೇಲೆ ಹೆಚ್ಚು ನಾನು ಅವ್ರು ಯಾರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾದರೆ ಈಗ ಬಹಳಷ್ಟು ಮನೆಗಳಲ್ಲಿ ನಾವು ನೋಡ್ತೀವಿ,
ಪ್ರಾಬ್ಲಮ್ ಆದಾಗ, ಹಾಗೆಯೇ ಪ್ರಾಬ್ಲಮ್ ಬಂದಂಥ ಟೈಮಲ್ಲಿ ಮನೆಗಳಲ್ಲಿ ಜಗಳ ಆಗುತ್ತೆ, ಎಷ್ಟೋ ಸಲ ಪ್ರಾಬ್ಲಮ್ಸ್ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಯಾಕೆಂದರೆ ಗೊತ್ತಿದೆ ಎಲ್ಲರ ಮನೆಯಲ್ಲೂ ಇರೋದೆ, ಇಲ್ಲ ಮನೆಯಲ್ಲಿರೋ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇದ್ರೆ ಅವ್ರು ಇರ್ಬೋದು, ಒಂದು ಅವ್ರನ್ನ ಹೊರಗಡೆ ಅಂದರೆ ನಮಗೇನು ಸಂಬಂಧ ಇಲ್ಲ ಈ ವಿಷಯಕ್ಕೆ ಅನ್ನೋ ಥರ ನಡ್ಕೊಳ್ಳೋವಂಥದ್ದು ಮನೆಗಳಲ್ಲಿ. ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಆಗಿದೆಯಾ? ಈ ಥರ ಆಗಿದೆ. ನಮ್ಮ ಅಣ್ಣನೂ ಕೂಡ ಇದ್ರ ಬಗ್ಗೆ ಇದು ಮಾಡಿಕೊಂಡು ಬೇಸರ ಮಾಡಿಕೊಂಡು ಸುಮಾರು ಕೆಲವಾರು ತಿಂಗಳ ಕಾಲ ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಬಿದ್ದಂಥ ಒಂದು ದೊಡ್ಡ ಹೊಡೆತ ಅದು. ನಾನು ಬಿಸ್ನೆಸ್ನಲ್ಲಿ ಹಿಂದುಳಿದಂಥದ್ದು. ಹಾಗಾಗಿ ಅವರು ಕೂಡ ತುಂಬ ಬೇಸರ ಮಾಡಿಕೊಂಡು ನಿನಗಾಗಿ ಸಾಕಾದಷ್ಟು ಮಾಡಿದೆ, ಯಾವುದರಲ್ಲೂ ನೀನು ಏನು ಅಚೀವ್ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ನನ್ನ ಜೊತೆ ತುಂಬ ತಿಂಗಳ ಕಾಲ ನನ್ನ ಜೊತೆ ಮಾತನಾಡಿದ್ರು. ಅದಾದಮೇಲೆ ಪರವಾಗಿಲ್ಲ, ಇವಾಗ ಎಲ್ಲದರಲ್ಲೂ ಕೂಡ ಇದಾಗಿದೆ, ಅದೇನು ಮಾಡ್ತೀವೋ ಮಾಡು, ಹೇಗಾರು ಮಾಡಿ ಮುಂದೆ ಬರಬೇಕಷ್ಟೇ, ನೀನೇನು ಮಾಡ್ತೀಯ ಅಂತ ಕೇಳಲ್ಲ, ಬಟ್ ರಿಸಲ್ಟ್ ಇರಬೇಕಷ್ಟೇ ಅನ್ನೋ ಥರದಲ್ಲಿ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಇವಾಗ ರಿಸಲ್ಟ್ ಬರಬೇಕು, ಏನು ಮಾಡ್ತೀಯ ಮಾಡು ಅಂದರು. ಈಗ ನೀವು ಆಟೋನ ತೊಗೊಂಡು ಎಷ್ಟು ವರ್ಷ ಆಯಿತು? ನಾನು ಆಟೋ ಈ ಫೀಲ್ಡಿಗೆ ಬಂದು 1 ವರ್ಷ 4 ತಿಂಗಳಾಗಿದೆ. 5ನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ. ಅಂದರೆ ಹತ್ರ 1.5 ವರ್ಷ ಆಯಿತು. 1.5 ವರ್ಷ. ಆಟೋಗೆ ಇವಾಗ ನಮ್ಮಲ್ಲಿ ಭಾಳಷ್ಟು ಜನ ಡ್ರೈವರ್ಸ್ ಪ್ರಾಬ್ಲಮ್ ಇರೋದೆ ಅಲ್ಲಿ 500 ರೂಪಾಯಿ ಮಾಡಿದೆ, 600 ರೂಪಾಯಿ ಮಾಡಿದೆ, ಇಲ್ಲ ಮ್ಯಾಕ್ಸಿಮಮ್ 1000 ಮಾಡಿದ್ನಿ ಅನ್ನೋರಿದ್ದಾರೆ. 1,500ವರೆಗೂ ಇವಾಗ ಆ್ಯಪ್ಗಳು ಬಂದಮೇಲೆ ಅಷ್ಟನ್ನು ಹೇಳ್ತಿದ್ದಾರೆ. ಈಗ ನೀವು ಹೇಳ್ತೀರಿ ಇಲ್ಲಿ, ಯಾಕೆಂದರೆ ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಕಳೆದ ಮಂತು 1 ಲಕ್ಷ ಮಾಡಿದ್ದು, ಆದರೂ ಹಿಂದಿನ ತಿಂಗಳು 80,000 ಮಾಡಿದ್ದು. ಇದೆಲ್ಲ ನೋಡಿದಾಗ ಈಗ ಅವ್ರ ಕೈಲಿ ಈಗ 30 ವರ್ಷ 25 ವರ್ಷ ಸರ್ವಿಸ್ ಮಾಡಿ ಓಡಿಸ್ತಿದ್ದೀನಿ ಅವತ್ತಿಂದ ಅಂದವರು ನಮ್ಮ ಕೈಲಿ ಆಗಲ್ಲ ಅಂತಿದ್ದಾರೆ. ನಿಮ್ಮ ಕೈಲಿ ಅದು ಹೇಗಾಯ್ತು 1 ಲಕ್ಷ ಮಾಡೋದು?